ಇವನ ಪದಕ್ಕೆ ಈ ಎರಡೂ ಕಾನ್ಸ್ಟಿಟ್ಯೂನ್ಸಿಗೆ ಕಮಿಟಿ ಮಾಡ್ಯಾರ. 16 ಜನ 10 ಜನ ಹಂಗೆ ಅದು ಕಮಿಟಿಯವ್ರು ಬಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಯಾರು ಒಳ್ಳೆ ಸೂಕ್ತ ಅಭ್ಯರ್ಥಿ ಅವ್ರಿಗೆ ಕೊಡಬೇಕು ಅಂತಂದು ಡಿಸೈಡ್ ಮಾಡೋಕ್ಕೆ ಕಮಿಟಿ ಮಾಡ್ಯಾರ. ಆದಷ್ಟು ಬೇಗನೆ ಅದು ಆಗಿದ್ದ ಕೂಡಲೇ ಹೇಳ್ತೀವಿ. ಏನು ನಮ್ಮದು ಆರಾಮೈತೆ, ನಮ್ಮದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ. ನಮ್ಮದು ಇದು ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನಾಗಿ ಕೂತ್ಕೊಂಡು ಈ ಕಮಿಟಿ ಬಂದದಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು ಮಲ್ಲಣ್ಣವ್ರು ಹೇಳೋಂಥದ್ದು ಏನಿದೆ ವಿಷಯ ಸಂಬಂಧಪಟ್ಟ ಮತ್ತು ಇವನ ಪಕ್ಷ ಅಂತ ಅದು ಇವನ ಪಕ್ಷ ಅಂತ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯೋಂಥ ಪಕ್ಷ, ಎಲ್ಲ ಕಮ್ಯುನಿಟಿಯವ್ರಿಗೆ. ಏನೋ ಯಾರ್ದು ಇಂಡಿವಿಜುವಲಾಗಿ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕುತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರೆ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಅಜ್ಜರು ಒಂದು ಟೈಮಲ್ಲಿ ಮುಸ್ಲಿಮರಿಗೆ ಕೊಡ್ಬೇಕು ಅಂತ ಹೇಳಿ ನೋಡಪ್ಪ, ಎಲ್ಲೇ ರೈತ ಇವ್ನಿಗೇನಾರು ಹೇಳಿದ್ರಾ? ನಾವು ಅಪ್ಪನ ಜೊತೆಗೆ ಎಲ್ಲಾರು ಕುಂತಾಗ ಏನಾರು ಹೇಳಿದ್ರಾ? ಎಲ್ಲಿ ಸುಮ್ಮನೆ ಹೇಳ್ಕೊಂತ ಹೋದ್ರೆ ಹಂಗೆ. ಹೋಗಿ ಹೇಳಿದ್ರಂತೆ ಸರ್, ಯಾರು ಹೇಳಿದ್ರು ಯಾವ ಮುಖಂಡ್ರು ಹೇಳಿದ್ರಂತ? ಎಲ್ಲಿ ಯಾರು ಹೇಳ್ತಾರ? ಜಬ್ಬರ್ ಒಬ್ಬನೇ ಹೇಳಿರೋದು ಅಷ್ಟೇ, ಇನ್ಯಾರು ಹೇಳ್ಯಾರ? ಹಾಂ, ಮತ್ತೆ ಸುಮ್ಮನೆ ಹೇಳ್ಯಾರ ಅವ್ರ ಮ್ಯಾಗ ಇವರು, ಇವ್ರ ಮ್ಯಾಗ ಅವರು. ಸುಳ್ಳು ಹೇಳೋದು ಬೇಡ, ಕರೆಕ್ಟ್ ಏನೈತೆ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋಣ. ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡಿ ಹಿಂಗೈತಿ ಹಿಂಗೈತಿ ಅಂತ. ಯಾರು ಏನು ಹೊರಗಿನರು ಇಲ್ಲಿದ್ರೆ ಎಲ್ಲ ಒಂದೇ ಮನೆಯವರೇ. ಏನೋ ಎಲ್ಲ ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೋಬೇಕು. ಹೇಳಿದ್ನಲ್ಲ ಅವಾಗ ಫಸ್ಟ್ ಏಡ್ಗೇನು ಹೇಳೇನಲ್ಲ. ನೋಡಪ್ಪ, ಅವರು ಬಂದಾರ, ಭಾಳ ಜನ ಬಂದಾರ. ಕೂತ್ಕೊಂಡು ಒಟ್ಟು ನಮಗೆ ಗೆಲ್ಲಬೇಕು, ಕಾನ್ಸ್ಟಿಟ್ಯೂನ್ಸಿ ಗೆಲ್ಲಬೇಕು. ಏನೋ ಅಂಥ ಕ್ಯಾಂಡಿಡೇಟ್ನ ಹುಡುಕ್ತೇವೆ. ಇನ್ನು ಯಾರು ಅಂತ ಈಗ ಬಂದಾಗ ಗೊತ್ತಾಕತಿ. ಬಂದಾಗ ಗೊತ್ತಾದಾಗ ಯಾರು ನಿಲ್ತಾರ ಏನು ಅನ್ನೋದು ಗೊತ್ತಾಕತಿ. ನಾವು ಕಣ್ಣಾಡಿಸ್ತದೇವಿ ಯಾರು ಒಳ್ಳೆಯ ಅಭ್ಯರ್ಥಿ, ಯಾರು ಗೆಲ್ಬೋದು ಏನು ಅನ್ನೋದು ಅವನ್ನೆಲ್ಲ ನೋಡೋಣ. ಅವ್ರನ್ನ ಕರೆಸಿ ಮಾತಾಡೋಣ. ಹಾಂ, ಏನು ಈಗ ಮುಸಲ್ಮಾನ್ ಬಾಂಧವರು ನಿಲ್ಬೇಕು ಅಂತಾರೆ, ಅದ್ರಾಗ ಯಾರು ನಿಲ್ಬೇಕು ಅಂತಾರೆ ಅಂತಲೂ ಕರೆಸಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಮೋತಿ ವೀರಣ್ಣರು MLA ಇದ್ದಾಗೂ ನೋಡೋಣ. ನಾವು ಹುಟ್ಟು ಬೆಳೆದಿರೋದು ಅಲ್ಲೇ. ಏನಪ್ಪ, 33 ವರ್ಷದಾಗ ಅಪ್ಪರು MLA ಇದ್ದಾಗೂ ಅಲ್ಲಿಂದ ಹೆಂಗೆ ಡೆವಲಪ್ಮೆಂಟ್ ಮಾಡೇವಿ ಏನು, ಅಲ್ಲಿಂದ ಹೆಚ್ಚು ಕಡಿಮೆ ಶಿವಾನಗರ ಹೆಗಡೆ ನಗರದಿಂದ ಹಿಡ್ಕೊಂಡು ರಾತ್ರಿ ನೀವು ಕೈಗಾಡ್ಯಾಗ ಎತ್ತಿನಗಾಡ್ಯಾಗ ಸೈಕಲ್ ಮ್ಯಾಗ ಕೊಡಪಾನ್ಗಳು ಹಿಡ್ಕೊಂಡು 5 ರೂಪಾಯಿ 10 ಪೈಸಾ 50 ಪೈಸಾ 100 1 ರೂಪಾಯಿ 2 ರೂಪಾಯಿ ಇದ್ವು ಅವಾಗ ಚಾಲ್ತಿಯಾಗೆ. ಅದು ತಗೊಂಡು ರಾತ್ರಿ ಬಿಟ್ಟರೆ ಬೆಳಿಗ್ಗೆ ತುಂಬ್ಕೊಂಡು ಬೆಳಿಗ್ಗೆ ಹೋಗೋರು. ಈಗ ಹಂಗೈತೆ ಆ ಪರಿಸ್ಥಿತಿ. ಆಮೇಲೆ 2001ನಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಆಲ್ಮೋಸ್ಟ್ 90% ಕಾಂಕ್ರೀಟ್ ರೋಡ್ ಆಗ್ಯಾವು. ಏನೋ ಡೆವಲಪ್ಮೆಂಟ್ ವರ್ಕ್ ಆಗ್ಯಾವು. ಇನ್ನೂ ಮಾಡ್ಬೇಕಪ್ಪ ನಾವು. ಆಶ್ರಯ ಮನೆ ಆಗಿರ್ಬೋದು, ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಇನ್ನೂ ಮಾಡಲೇಬೇಕದು. ನಾವು ಜನಪ್ರತಿನಿಧಿಗಳು ಇನ್ನೂ ಹೆಚ್ಚಿನ ಮಾಡ್ಬೇಕು. ಏನೂ ಆಗಿಲ್ಲ ಅನ್ನೋ ಸುಳ್ಳು. ಏನೋ ಆ ಟೈಪ್ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ರಾಜ್ಯದಾಗ ಯಾವ್ದಾರ ಕಾನ್ಸ್ಟಿಟ್ಯೂನ್ಸಿಗಳಾಗ ಇಷ್ಟು ಕೆಲಸ ಆಗೈತಿ ಅಂದ್ಬಿಟ್ರೆ ನಾನು ಹೌದಂತೆ. ಏನೋ ಅಷ್ಟು ಕೆಲಸ ಆಗಿದೆ, ಸುಮ್ಮನೆ ಹೇಳೋದಲ್ಲ. ಬಜೆಟಲ್ಲಿ 100 ಕೋಟಿ ಘೋಷಣೆ ಆಗಿರೋದು ಚುನಾವಣೆ ಗಿಮಿಕ್ ಅಂತ BJP ಇದು ಅನ್ಕೋಬೋದು ಅವರು. ನಾವು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಈಗ UGD ಮಾಡೋದ ಇದಾವೆ ಸ್ವಲ್ಪ ಏರಿಯಾದಾಗ. ಸ್ಟ್ರಾಂಗ್ ವಾಟರ್ ಡ್ರೈನ್ ಮಾಡ್ಬೋದು. ರೋಡ್ಸ್ಗಳು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ಲೈಟ್ಗೆ ಹಾಕ್ಬೇಕು. ಏನೋ ಇವನ್ನೆಲ್ಲ ಮಾಡ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಉಸ್ತುವಾರಿ ಸಮಿತಿ ಸಭೆ ಇಲ್ಲೇ ಆಗುತ್ತೆ ಸರ್, ದಾವಣಗೆರೆಯಲ್ಲೇ ಮಾಡ್ತೀವಿ. ಗೊತ್ತಿಲ್ಲಪ್ಪ ಇನ್ನು. ಇವತ್ತು ಬಂದದ್ದು ನನಗೆ ತಿಳ್ಕೊಂಡಾರ. ಚೇರ್ಮನ್ ಯಾರಾದಾರಲ್ಲ, ಯಾರನ್ನ ಮಾಡ್ಯಾರ? ಮಂಜುನಾಥ್ ಭಂಡಾರಿಗೆ ಮಾಡ್ಯಾರ. ಕೂತ್ಕೊಂಡು ಅವರು ಮಾಡಿ ಮಾತಾಡ್ಕೊಂಡು ಮಾಡ್ತೇವೆ, ಸರಿ ಮಾಡ್ತೇವೆ. ಅಂಥ ಕಾಂಪ್ಲಿಕೇಟೆಡ್ ಏನಿಲ್ಲ, ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಮಾಡೋದು. ಅಲ್ಲ, ಈ ರೀತಿ ಕಾರ್ನರ್ ಮೀಟಿಂಗ್ಗಳು ಸಭೆಗಳು ಮಾಡೋದ್ರಿಂದಲೇ ಕಾಂಪ್ಲಿಕೇಟ್ ಆಗ್ತದೆ ಅನ್ಸುತ್ತೆ ಸರ್. ಯಾವ ಸಭೆಗಳು? ಅಲ್ಪಸಂಖ್ಯಾತ ಸಮುದಾಯ ಮುಖಂಡರು ಮತ್ತು ಕೆಲವೊಂದಿಷ್ಟು ಜನ ಕಾರ್ನರ್ ಮೀಟಿಂಗು, ಅಬ್ದುಲ್ ಜಬ್ಬಾರ್ ಅವರೆಲ್ಲ ಮೀಟಿಂಗ್. ಅಬ್ದುಲ್ ಜಬ್ಬಾರ್ ಈಗಲ್ಲ, ಇದು 94ಇಂದ 91ಇಂದ ಹಿಂಗೆ ಮಾಡೋದವು. ಇದೇನು ಹೊಸ್ದಲ್ಲ. ಒಬ್ಬನಿಂದ ಊರು ಹಾಳು ಮಾಡೋದು ಬೇಡ. ಏನೋ ಒಬ್ಬನಿಂದ ಊರು ಹಾಳಾಗೋದು ಬೇಡ. ಎಲ್ಲರೂ ಕೂತ್ಕೊಂಡು ಮಾತಾಡಿದರೆ ಒಂದು ಇದಿರ್ತೈತಿ. ನನಗೆ ಮಾತಾಡೋಕ್ಕೆ ಬರಲ್ಲೇನು? ನಾನು ಯಾಕೆ ಸುಮ್ಮನೆ ನೋಡು, ಇದು ಒಂದು ಪಕ್ಷ ಅಂದ ಮೇಲೆ
ಕಾರ್ಯಕರ್ತರು ಪಕ್ಷ, ಕಾರ್ಯಕರ್ತರುಗಳನ್ನೆಲ್ಲ ಕುಂದಿಸ್ಕೋಬೇಕು. ಅವ್ರು ಹೆಂಗೆ ಹೇಳ್ತಾರೆ ಅವ್ರ ಅಭಿಪ್ರಾಯ ತಗೊಂಡು ಅವ್ರ ಪ್ರಕಾರ ನಾವು ಕೆಲಸ ಮಾಡೋಣ. ಕಾರ್ಯಕರ್ತರಲ್ಲದೆ ಏನು ಪುಂಗಿ ನಡೆಯಲ್ಲಪ್ಪ. ಇದೊಂದು ನಮ್ನಿ ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸ ಆದಂಗೆ ಆಗೈತಿ. ಇದು ಅವ್ನು ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವ್ನು ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು, ಏನದು? ಅಬ್ದುಲ್ ಜಬ್ಬಾರ್ ಅವರು ಗೊಂದಲ ವಿಸ್ತಾರ ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬಾರ್ ಅಂತಲ್ಲ, ಜನಗಳು ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ? ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತೇವೆ ನಾವು. ಹಾಂ, ಇವಕ್ಕೆಲ್ಲ ನೋಡು ನೀತಿ ನ್ಯಾಯ ಧರ್ಮ ಇರಬೇಕು. ನಾವಿಲ್ದಲ್ಲಿ ನೇಲ್ ನೋಡಿ. ಸರ್, ಈಗ ಇಲ್ಲಿವರೆಗೂ ಜಮೀರ್ ಅಹ್ಮದ್ ಒಂದು ಸರಿ ಆದರೂ ಮಾತಾಡಿದ್ದಾರೆ ಸರ್ ನಿಮ್ಮ ಜೊತೆಗೆ ಈ ವಿಚಾರ ಸಂಬಂಧಪಟ್ಟ? ಈ ವಿಚಾರವಾಗಿ ಏನು ಮಾತಾಡಿಲ್ಲಪ್ಪ, ಚರ್ಚೆ ಆಗಿಲ್ಲ ಸರ್. ಏನು ಚರ್ಚೆ ಆಗಿಲ್ಲ. ಬರಲಿ, ಏನು ಸಲಹೆ ಕೊಡಲಿ, ಎಲ್ಲರೂ ಕೊಡಲಿ, ನಾವು ಕೊಡ್ತೇವೆ, ಅವರು ಕೊಡ್ತೇವೆ, ಅಧ್ಯಕ್ಷರಿಗೆ ಕೊಡೋಣ. ಹೆಂಗೆ ಅದು ಕೇಳೋಣ. ಹೇಳಿಕೆ ನೀಡಿ ಗೊಂದಲ ಸೃಷ್ಟಿ ಮಾಡೋದು ಬೇಡ, ಕನ್ಫ್ಯೂಷನ್ ಮಾಡೋದು ಬೇಡ. ವೋಟರ್ದಾರಿಗೆ ಕನ್ಫ್ಯೂಷನ್ ಮಾಡೋದು ಬೇಡ. ಯಾರಾಗಲಿ ಕನ್ಫ್ಯೂಷನ್ ಆಗೋದು ಬೇಡ. ಕುತ್ಕೊಂಡು ಕಾಂಪ್ಲಿಕೇಶನ್ ಮಾಡೋದು ಬೇಡ. ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ಎಲೆಕ್ಷನ್ ಮಾಡಬೇಕು. ಎರಡಕ್ಕೂ ಬಾಗಲಕೋಟೆಗೆ ದಾವಣಗೆರೆಗೆ ಎರಡೂ ಮಾಡ್ಯಾರ. ಸರ್, ಈಗ ನಾಳೆ ಡಿ ಕೆ ಶಿವಕುಮಾರ್ ಮತ್ತೊಂದು ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದಾರೆ ಸರ್. ಏನಪ್ಪ ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಗೊತ್ತಿಲ್ಲಪ್ಪ ನನಗೆ. ಬರ್ತದೆ, ಬಂದಿರ್ತತಿ. ನನಗೇನೂ ಗೊತ್ತಿಲ್ಲ ಅದಕ್ಕೆ ಏನು. ಈಗ ಇದ್ರದ್ದು ಕರೆದಿರ್ತಾರಲ್ಲ ಯೂಶ್ವಲಿ, ಯಾವುದೋ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಅದನ್ನು ಕರೀತಾರೆ ಇಷ್ಟರಲ್ಲೇ. ಅದು CLP ಎಲ್ಲ ಕರೀತಾರೆ. ಡೆಲ್ಲಿಗೆ ಹೋಗಿ ಬಂದಮೇಲೆ ಡಿನ್ನರ್ ಪಾರ್ಟಿ ಇಟ್ಟಿರೋದು ಸ್ವಲ್ಪ. ಯಾವಾಗ ಡೆಲ್ಲಿಗೆ ಹೋಗಿದ್ರು? ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ಟರೆ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ಸರ್. CM ಬದಲಾವಣೆ ಏನಿಲ್ಲ ಸರ್? ಗೊತ್ತಿಲ್ಲಪ್ಪ ನನಗೆ. ಎಲ್ಲ ಹೈಕಮಾಂಡ್. ಹಾಂ, ಥ್ಯಾಂಕ್ ಯು. ಹೇಳಿ ಮತ್ತೇನು ಯೋಚನೆ ಮಾಡಿರಿ. ನೋಡಪ್ಪ, ನಾನು ಇಲ್ಲಿ ಮಠ ಯಾವುದು ಇದ್ರ ಬಗ್ಗೆ ನಾನು ಹೇಳಿಲ್ಲ. ಏನೋ ಕಾರ್ಯಕರ್ತರ ಮೇಲೆ ಬಿಟ್ಟವಿ. ನಮ್ದ್ರಾಗಾದರೂ ಈಗ ನಾನು ಅವತ್ತೇ ಹೇಳಿದ್ನಲ್ಲ, ನಾನು ಏನು ಎಲ್ಲ ಇದನ್ನ ರಾಜಕೀಯ ಕೇಳಿದ್ರು ವ್ಯವಹಾರ ಮಾಡೋರು ಯಾರು? ಒಟ್ಟಿಗೆ ಇಟ್ಟಾಕಾರ ಯಾರಪ್ಪ? ಹಾಂ, ಅದಕ್ಕೆ ನೋಡೋಣ, ಕೂತ್ಕೊಂಡು ಮಾತಾಡೋಣ. ಈಗ ಪ್ರಭಾನೂ ಇಲ್ಲ, ನಾನೂ ಇಲ್ಲ. ಅದಕ್ಕೆ ನಾನು ಅವನಿಗೆ ಸಮೂಹನೂ ಬಂದಿದ್ದ. ಅವನು ನಾವು ಇದು ಇಫ್ತಿಯಾರ್ ಕೂಟ ದಿವಸ ಕರೀತಾರೆ. ನಾನಿರಲ್ಲಪ್ಪ, ಇದ್ದಾಗ ನಾನು ಹೋಗ್ತಾನೆ, ನಾನು ಇಲ್ದಾಗ ನೀನು ಹೋಗು ಅಂತ ಹೇಳೀನಿ. ಈಗ ಇವನು ಮೊನ್ನೆ ಕರ್ಕೊಂಡು ಹೋಗಿದ್ದ. ಹಂಗೆ ಎಲ್ಲರೂ ಯಾರು ಇಲ್ದಾಗ ಒಬ್ಬರು ಅಟೆಂಡ್ ಮಾಡ್ತೇವೆ. ನೀವು ಹೇಳ್ಬೇಕಪ್ಪ, ನೀವು ಮಾಡಿರಿ, ನೀವು ಆ್ಯಕ್ಟಿವ್ ಮಾಡಿ. ಸಾಮಾಜಿಕ ಜಾಲತಾಣಗಳೇ ಏನಪ್ಪ ಅವರಲ್ಲಿ ಅಬ್ಸರ್ವ್ ನೋಡ್ತಿದ್ದಾರೆ ಸರ್. ಜೂನಿಯರ್ ಶಾಮನೂರು ಶಿವಶಂಕರಪ್ಪ ಅಂತಲೇ ಕರೀತಾರಪ್ಪ, ಅವ್ರನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ ಸರ್. ಯಾಕೆ ನಾನು ಕರೆಯಲ್ಲ? ಮಾಡ್ತಾರೆ. ಎಲ್ಲಿ ಈಗ ಅವನು ಹೊರಗಿದ್ದ ಇಷ್ಟು ವರ್ಷ, ಈಗ ಒಂದು ಕೋವಿಡ್ನಿಂದ ಇತ್ಲಾಗ ಊರಿಗೆ ಬಂದಾನ. ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅವನು ಹೊರಗದಾನ, ಅಪ್ ಟು ಡಿಗ್ರಿ. ಈಗ ಹೊರಗೆ ಬಂದಿರೋದವನು. ಈಗ ವ್ಯವಹಾರ ಮಾಡ್ಕೊಂಡಿರಪ್ಪ ಅಂತಿದ್ದೆ. ಈಗ ಏನಾಗತ್ತ, ಇವರು ಎಲ್ಲರೂ ಕೂತ್ಕೊಂಡು ಈಗ ಇದಕ್ಕೆ ಸರಿ ಸುಮ್ಮನೆ ಈಗ ಎಲ್ಲರೂ ಕೂತ್ಕೊಂಡು ಮಾತಾಡಿ ಏನು ಅನ್ನೋದು ತಿಳ್ಕೊಳ್ಳೋಣ. ಸುಮ್ಮನೆ ಅನ್ನೋದಲ್ಲ. ಏನಪ್ಪ, ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥರು ತುಂಬ ಸಮರ್ಥರಾಗಿ ಇಲ್ಲಪ್ಪ, ಇನ್ನೂ ಮಾತಾಡಿಲ್ಲ. ನಾನು ಕೇಳಿದ್ರು, ವೈಯಕ್ತಿಕವಾಗಿ ಕೇಳಿದ್ರು, ಇನ್ನೂ ಏನು ಅದ್ರ ಬಗ್ಗೆ ಡಿಸಿಷನ್ನು ತಗೊಂಡಿಲ್ಲ, ಏನೂ ಮಾಡಿಲ್ಲ.